ನಮಸ್ಕಾರ. ನನ್ನ ಹೆಸರು ಕರ್ಣಂ ಸುರೇಖಾ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ಇದು ನಾನು ಬಂದಿರೋದು 2ನೇ ಸಲ. ಮೊದಲನೇ ಸಲ ನಾನು ಯಾಕೆ ಬಂದಿದ್ದೆ ಅನ್ನೋದು ನಿಮ್ಗೆ ಗೊತ್ತಾಗಲೇಬೇಕು. ಯಾಕೆಂದರೆ ನನಗೆ ಎಂಥ ಕಾಲು ನೋವು ಬಂದಿತ್ತು ಅಂದರೆ, ನಿಜಕ್ಕೂ ಈ ಕಾಲು ನೋವು ನನಗೆ ಗುಣ ಆಗುತ್ತಾ ಅನ್ನುವಂಥ ಸಂಶಯ ಬರುವಂಥ ಕಾಲು ನೋವು. ಕಾಲನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್ ಎತ್ತಿಡೋಕ್ಕೂ ನಾನು ಶ್ರಮ ಪಡ್ತಾಯಿದ್ದೆ. ಆವಾಗ ನನಗೆ ಈ ತೋನ್ಸೆ ಬಗ್ಗೆ ಗೊತ್ತಾಯಿತು. ಗೊತ್ತಾದಾಗ ಇದರಲ್ಲಿ ಒಂದು ಸಲ ನಾನು ಎಲ್ಲ ಪ್ರಯತ್ನ ಮಾಡಿ ಆಗಿತ್ತು. ಇದರಲ್ಲಿ ಒಂದು ಯಾಕೆ ಮಾಡಬಾರ್ದು, ಇದರಲ್ಲಿ ಒಂದು ಸಲ ನೋಡೋಣ ಅಂತ ನಾನಿಲ್ಲಿ ಬಂದಾಗ ನಿಜಕ್ಕೂ ನನಗೆ ಒಂದು ವಾರ ಇರೋಕ್ಕೆ ಅಂತ ಬಂದವಳಿಗೆ ನಾನು 15 ದಿವಸ ಇದ್ದುಬಿಟ್ಟೆ ಇಲ್ಲಿ. ಯಾಕೆಂದರೆ ಇಲ್ಲಿ ನನಗೆ ಕೊಡುವಂಥ ಟ್ರೀಟ್ಮೆಂಟ್ ನನಗೆ ಅಷ್ಟೊಂದು ಸಹಕಾರಿಯಾಯಿತು. ನಿಜಕ್ಕೂ ಇಲ್ಲಿ ಬಂದ ತಕ್ಷಣ ಇಲ್ಲಿ ಪರಿಸರ ಎಷ್ಟು ಸುಂದರವಾಗಿದೆ. ಇಷ್ಟು ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿಯೇ ಪ್ರಕೃತಿ ಚಿಕಿತ್ಸಾ ಕೇಂದ್ರವಿರೋದು ಇದು ನಿಜಕ್ಕೂ ಒಂದು ಅದ್ಭುತ. ಇದನ್ನು ನಿಜವಾಗ್ಲೂ ಸ್ಥಾಪಿಸಿದಂತಹ BM ಜಾಫರ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಲೇಬೇಕು. ಅದರ ಜೊತೆಯಲ್ಲಿಯೇ ಇಲ್ಲಿರುವಂತಹ ಸಿಬ್ಬಂದಿ ವರ್ಗದವರ ಸಹಕಾರ ತುಂಬಾ ಅದ್ಭುತವಾಗಿದೆ. ಅವರು ಕೊಡುವಂಥ ಟ್ರೀಟ್ಮೆಂಟ್ ಜೊತೆಗೆ ಅವರ ನಗುಮುಖ ಅನ್ನೋದು ಎಲ್ಲರಿಗೂ ಒಂಥರ ಟಾನಿಕ್ ಇದ್ದ ಹಾಗೆ. ಅದು ನಿಜಕ್ಕೂ ನನಗೆ ಬಹಳನೇ ಸಹಾಯ ಮಾಡಿತು. ನನ್ನ ಕಾಲು ನೋವಿಗೆ ಇಲ್ಲಿ ಒಂದು ಶಾಶ್ವತ ಪರಿಹಾರ ಸಿಕ್ಕಿದೆ ಅಂತಲೇ ನಾನು ಅಂದ್ಕೊತೀನಿ. ಆದಮೇಲೆ ನನಗೆ ಎದ್ದು ಓಡಾಡಲಿಕ್ಕೆ ಆಗದವಳು, ಕಾಲನ್ನು ಸರಿಸಿಡ್ಲಿಕ್ಕಾಗದವಳು, ನಾನು ಆಮೇಲೆ ಅದೆಷ್ಟು ಟೂರ್ಗಳನ್ನೆಲ್ಲ ಮಾಡಿ ಬಂದೆ. ಅದನ್ನು ನಾನು ಎಷ್ಟೋ ಜನಕ್ಕೆ ಹೇಳಿದೆ ಕೂಡ, ನನಗೆ ಕಾಲು ನೋವು ಇಷ್ಟೊಂದು ಗುಣ ಆಯಿತು ಅಂತ. ಹಾಗೆ ಎಷ್ಟೊಂದು ಜನ ಇಲ್ಲಿ ನನ್ನ ಪರಿಚಯದವರು, ನನ್ನ ಫ್ರೆಂಡ್ಸು ಎಲ್ಲ ಬಂದು ಕೂಡ ಹೋಗಿದ್ದಾರೆ. ಇಲ್ಲಿ ಬರೀ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಇಲ್ಲಿ ಒಂದು ಮನಸ್ಸಿಗೆ ಉಲ್ಲಾಸ ಸಿಗುವಂಥ ವಾತಾವರಣ ಇಲ್ಲಿದೆ. ಉತ್ತಮವಾದ ಆಹಾರ ಇದೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಸ್ವಚ್ಛತೆಯ ಬಗ್ಗೆ ತುಂಬ ಗಮನ ಕೊಡಲಾಗ್ತಾ ಇದೆ. ಆ ಸ್ವಚ್ಛತೆ, ಆಮೇಲೆ ನಮ್ಮ ಶ್ರುತಾ ಮೇಡಮ್ ಅವರು ಎಷ್ಟೊಂದು ನಗನಗ್ತಾ ಮಾತಾಡ್ತಾರೆ. ಹಾಗೆ ಜೊತೆಯಲ್ಲೇ ಇರುವಂಥ ಪ್ರತಿಯೊಬ್ಬರು ಕೂಡ, ಇಲ್ಲಿ ಇಂಟರ್ನ್ಸ್ ಆಗಿರಬಹುದು, ಇಲ್ಲಿ ಬೇರೆ ಟ್ರೀಟ್ಮೆಂಟ್ ಕೊಡುತ್ತಿರುವಂಥ ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಬ್ಬರು ನಗುಮುಖದಿಂದ ಅವರು ಮಾತಾಡಿದಾಗಲೇ ಗೊತ್ತಾಗುತ್ತೆ ನಮ್ಮ ಸಮಸ್ಯೆಗೆ ಇಲ್ಲಿ ಪರಿಹಾರ ಇದೆ ಅಂತ. ಅಂತಹ ಸಮಸ್ಯೆಗೆ ಪರಿಹಾರ ಸಿಕ್ಕ ಬಳಿಕ ನನಗೆ ಮತ್ತೆ ಬರೋ ಮನಸ್ಸಾಗಿದೆ. ಇಲ್ಲಿ ವರ್ಷಕ್ಕೆ ಒಮ್ಮೆ ಆದರೂ ಇಲ್ಲಿ ಬರೋಣ ಅನ್ನುವ ಒಂದು ಸಂಕಲ್ಪ ಕೂಡ ಮಾಡಿದ್ದೀನಿ. ಅದಕ್ಕಂತಲೇ 2ನೇ ಸಲ ಇಲ್ಲಿ ನಾನು ಬಂದೆ. ಇಲ್ಲಿ ಬಂದಾಗ ನನಗೆ ಇವತ್ತು ಕೂಡ ನನಗೆ ಅದೇ ರೀತಿ. ಈ ಸಲ ನಾನು ಬಂದದ್ದು ನನ್ನ ಡಯಾಬಿಟೀಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂತ. ಆಗಲೇ ಅದು 3-4 ದಿವಸದಲ್ಲೇ ಪೂರ್ತಿಯಾಗಿ ಕಡಿಮೆ ಆಗಿದೆ. ಆದರೂ ಇನ್ನೂ ಒಂದು 4 ದಿವಸ ಇದ್ದು ನಾನಿಲ್ಲಿ ಉತ್ತಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಂಡು ಹೋಗೋ ಒಂದು ಇರಾದೆಯಿಂದ ಇಲ್ಲಿ ಬಂದಿದ್ದೀನಿ. ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ. ಅಷ್ಟೇ ಅಲ್ಲ, ನಮ್ಮಲ್ಲಿರೋ ಯಾವುದೇ ಸಮಸ್ಯೆಗಾದರೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೂ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ತಗೊಳ್ಳೋದು ಎಷ್ಟು ಅದ್ಭುತ ಅನ್ನೋದು ಇಲ್ಲಿ ಬಂದವರು ಪ್ರತಿಯೊಬ್ಬರು ಇದನ್ನು ಅನುಭವಿಸ್ತಾರೆ. ಇದನ್ನು ಅನುಭವಿಸೋದಕ್ಕಾದರೂ ಇದನ್ನು ನಿಜಕ್ಕೂ ಎಲ್ಲರೂ ಒಮ್ಮೆ ಇಲ್ಲಿ ಭೇಟಿ ಕೊಡಬೇಕು. ನೀವು ಆರೋಗ್ಯ ಸಮಸ್ಯೆಗಾಗಿರ್ಬೋದು ಅಥವಾ ಮನಸ್ಸಿಗೆ ಒಂದು ಉಲ್ಲಾಸ ನೀಡೋದಕ್ಕಾದರೂ ಆಗಿರ್ಬೋದು. ಒಂದು ರೆಸಾರ್ಟ್ ಥರ ಇದೆ ಇದು. ಅದಕ್ಕೋಸ್ಕರ ಇದರ ಸದುಪಯೋಗವನ್ನು ಆದಷ್ಟು ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಇಲ್ಲಿ ಬನ್ನಿ ಅಂತ ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ.